ಸ್ಯಾಂಡಲ್ವುಡ್ ನಲ್ಲಿ ಅದೇನಾಗಿದೆಯೋ ಗೊತ್ತಿಲ್ಲ, ಪೈರಸಿ ಅನ್ನುವಂತ ವಿಚಾರ ಬಿಟ್ಟು ಬೇರೆಲ್ಲ ಕೂಡ ಮಾತಾಡ್ತಾರೆ. ಯಾವ್ದ್ರ ಬಗ್ಗೆ ಮಾತಾಡಿದ್ರಿ ಸರ್ ಅಂತ ಪ್ರಶ್ನೆ ಮಾಡಿದ್ರೆ ಪೈರಸಿ ಬಗ್ಗೆನೇ ಮಾತಾಡಿದ್ವಿ ಅಂತ ಈ ಹಿಂದೆ ಸುದೀಪ್ ಅವರು ಕೊಟ್ಟಿರುವ ಹೇಳಿಕೆಗೆ ಸಂಬಂಧಪಟ್ಟಂತೆ ಆದಂತ ಚರ್ಚೆಗಳಾಗ್ತಾ ಇತ್ತು. ಅದಾದ ಬಳಿಕ ಈಗ ನಟ ಜಗ್ಗೇಶ್ ಅವರು ಸರದಿ ಯುದ್ಧದ ಮಾತುಗಳನ್ನಾಡಿದ್ದಾರೆ. ಜಗ್ಗೇಶ್ ಅವರು ಕೂಡ ಪೈರಸಿ ವಿರುದ್ಧ ಧ್ವನಿ ಎತ್ತಿದ್ದಾರೆ. ನವರಸ ನಾಯಕ ಜಗ್ಗೇಶ್ ಪೈರಸಿ ಅನ್ನೋದು ಕೊಲೆ ಅಥವಾ ಬ್ಯಾಂಕ್ ದರೋಡೆಗೆ ಸಮ ಅಂತ ಹೇಳಿದ್ದಾರೆ. ಕೋಣ ನಿರ್ಮಾಪಕನ ಜೊತೆ ಸೇರಿ ದೊಡ್ಡ ಜಾಲವನ್ನ ಜಗ್ಗೇಶ್ ಅವರು ಭೇದಿಸಿದ್ದಾರೆ. ನಂದಿನಿ ಲೇಔಟ್ ಪೊಲೀಸರಿಗೆ ನಟ ಜಗ್ಗೇಶ್ ಮಾಹಿತಿ ಕೊಟ್ಟಿದ್ದಾರಂತೆ. ಕೂಡಲೇ ಎಚ್ಚೆತ್ತುಕೊಂಡ ಪೊಲೀಸರು ಓರ್ವ ಕಿಡಿಗೇಡಿಯನ್ನ ಬಂಧಿಸಿದ್ದು, ಇಂತಹ ಸಾಕಷ್ಟು ಪೈರಸಿ ಜಾಲಗಳಿದ್ದು ನೂರಾರು ಜನ ಅದರಲ್ಲಿ ಭಾಗಿಯಾಗ್ತಿದ್ದಾರೆ, ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಜಗ್ಗೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಥಿಯೇಟರ್ಗಳಲ್ಲಿ ಬಂದು ಸಿನಿಮಾ ನೋಡಬೇಕು, ಸಿನಿಮಾ ಚಿತ್ರೀಕರಣ ನೀವೇನಾದ್ರೂ ಮಾಡ್ತೀರಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸಿನಿಮಾ ಅಪ್ಲೋಡ್ ಮಾಡೋದು ಡೌನ್ಲೋಡ್ ಮಾಡೋದು ಮಾಡ್ತೀರಾ, ಲಿಂಕ್ ಫಾರ್ವರ್ಡ್ ಮಾಡಿದ್ರೆ ಎಲ್ಲರನ್ನ ಕೂಡ ಜೈಲಿಗೆ ಕಳಿಸ್ಬಿಡ್ತೀವಿ ಅಂತ ಸೋಷಿಯಲ್ ಮೀಡಿಯಾ ಲೈವ್ ನಲ್ಲೇ ನಟ ಜಗ್ಗೇಶ್ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಇವತ್ತು ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಸಿನಿಮಾ ಇವತ್ತು ರಿಲೀಸ್ ಆಯಿತು ಅಂದರೆ ಇಮಿಡಿಯೇಟ್ ಒಂದು ಶೋ ಮುಗಿತಾ ಇದ್ದಂಗೆ ಆ ಚಿತ್ರ ಇವತ್ತು ಆನ್ಲೈನಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಹೇಗಾಗ್ತಿದೆ ಗೊತ್ತಿಲ್ಲ, ಎಲ್ಲರೂ ಡೌನ್ಲೋಡ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಎರಡು ವಿಷಯನ ನಿಮಗೆ ಹೇಳ್ತೀನಿ. ಕಷ್ಟಪಟ್ಟು ಒಂದು ಒಳ್ಳೆ ಚಿತ್ರ ಮಾಡಬೇಕು, ಮತ್ತು ಇದು ಉದ್ಯಮ. ನಾವು ಇದು ಚಿತ್ರ ಮಾಡಿ ನಮಗೆ ನಿರ್ಮಾಪಕರಿಗೇನು ಬೆನಿಫಿಟ್ಸ್ ಇಲ್ಲ, ಬರೀ ನಾವು